ಹೊಸ್ತಂತೆಕ ಹೊಸ್ತಂದರೆ ವರ್ಷದ ಮೊದಲನೇ ತೆನೆನ ಇದೇ ನೋಡಿ. ಹಾಗಲಕಾಯಿ ಆಮಟೆಕಾಯಿ ಗೊಜ್ಜು ಮಾಡಿದ್ವಿ, ತುಂಬ ಮಜವಾಗಿತ್ತು. ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಮಗುವೀರ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನ ನಾನು ಬೆಳಿಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ, ಬಿಕಾಸ್ ಇವತ್ತು ಹೊಸ್ತಂತ. ಸೊ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೆ ನಾನು ಡೈರೆಕ್ಟಾಗಿ ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಇವಾಗ ನಾನು ಸೌತೆಕಾಯಿ ಹುಳಿಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ 12ರಿಂದ 15 ಒಣಮೆಣಸನ್ನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಅದೇ ಬಾಣಲಿಗೆ 3 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ತರಕಾರಿನೆಲ್ಲ ಬೇಯಿಸ್ತಾ ಇದ್ದೀನಿ. ತರಕಾರಿ ಅಂದರೆ ಸೌತೆಕಾಯಿ, ಟೊಮೆಟೊ, ಸ್ವಲ್ಪ ಈರುಳ್ಳಿ, ಅದನ್ನು ಬೇಯಕ್ಕಿಟ್ಟಿದ್ದೀನಿ. ಇಲ್ಲಿ ಸೌತೆಕಾಯಿ ಹುಳಿಗೆ ಮತ್ತು ಟೊಮೆಟೊ ಸಾಂಬಾರಿಗೆ ಸೇರಿಸಿ ಹುಳಿನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಕಾಯಿನ ತುರಿದ್ಬಿಟ್ಟು ಅದ್ರ ಜೊತೆಗೆ ಹುರ್ಕೊಂಡಿರೋ ಮಸಾಲ ಹಾಕಿಬಿಟ್ಟು ಗ್ರೈಂಡ್ ಮಾಡ್ತಾಯಿದ್ವಿ, ಅದು ಹುಳಿಗೆ. ನೆಕ್ಸ್ಟ್ ನಾನು ಟಿಫನ್ ಮಾಡಿದೆ. ಇವತ್ತಿನ ನನ್ನ ಟಿಫನ್ನಲ್ಲಿ ಇಡ್ಲಿ ಮತ್ತು ಚಟ್ನಿ ಇತ್ತು. ಅದಾದಮೇಲೆ ನಾನು ತಿರ್ಗಾ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು ಟೊಮೆಟೊ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಟೊಮೆಟೊ ಸಾಂಬಾರು ಮಾಡೋ ರೆಸಿಪಿನ ನನ್ನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಸಪ್ರೇಟಾಗಿ ಅದರದ್ದು ಪ್ರೊಸೀಜರ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೋಸ್ಕರ ಮಾಡಿ ತೋರಿಸ್ತೀನಿ. ಆ್ಯಂಡ್ ಟೊಮೆಟೊ ಸಾಂಬಾರು ಮಾಡೋದು ತುಂಬ ಅಂದರೆ ತುಂಬ ಈಸಿ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಡುಗೆ ಕೆಲಸ ಎಲ್ಲ ಮುಗಿದ ಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ವರ್ಷದ ಮೊದಲನೇ ತೆನೆನ ಮನೆಗೆ ತಗೊಂಡು ಬಂದು ಅದಕ್ಕೆ ಪೂಜೆ ಮಾಡಿ ಆ ಭತ್ತದ ಕದ್ರನ್ನು ಹಲಸು ಮತ್ತು ಮಾವಿನ ಎಲೆಯಲ್ಲಿ ಕಟ್ಬಿಟ್ಟು ತೋರಣ ಥರ ಮನೆ ಎಲ್ಲ ಕಡೆ ಹಾಗೂ ಎಲ್ಲ ಸಾಮಗ್ರಿಗೂ ಕಟ್ತೀವಿ. ಹಾಗೆ ಈ ಭತ್ತದ್ದು 11 ಕಾಳನ್ನು ಸುಲಿದ್ಬಿಟ್ಟು ಒಂದು ಅಡುಗೆ ಮಾಡ್ತೀವಿ, ಅದಕ್ಕೆ ಹೊಸ್ತಂತ ಕರಿತೀವಿ. ಈ ಹೊಸ್ತು ಊಟದಲ್ಲಿ ಅದೇ ಸ್ಪೆಷಲ್ ಆ್ಯಕ್ಚುಲಿ, ಅದನ್ನು ತಿನ್ನಲೇಬೇಕು ನಾವು. ಅದೆಲ್ಲ ಆದಮೇಲೆ ನಾನು ಅಕ್ಕ ಸೇರಿಬಿಟ್ಟು ಪಾಯಸ ಮಾಡೋಕ್ಕೆ ರೆಡಿ ಮಾಡಿದ್ವಿ. ಆ್ಯಂಡ್ ನಾವು ಪಾಯಸಕ್ಕೆ ತೆಂಗಿನಕಾಯಿ ಹಾಲನ್ನು ಯೂಸ್ ಮಾಡಿದ್ದೀವಿ. ಹಾಗೆ ನಮ್ಮೂರಿನ ಊಟದಲ್ಲಿ ನಾವು ತೆಂಗಿನಕಾಯಿನ ಜಾಸ್ತಿ ಯೂಸ್ ಮಾಡ್ತೀವಿ. ನಿಮ್ಮೂರ ಊಟದಲ್ಲಿ ನೀವು ಏನು ಜಾಸ್ತಿ ಯೂಸ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಆ್ಯಂಡ್ ಇವಾಗ ಎಲ್ಲ ಅಡುಗೆನೂ ರೆಡಿಯಾಗಿದೆ, ನೀವೇ ನೋಡ್ಬೋದು. ನಾವು ಆ್ಯಕ್ಚುಲಿ ಹೊಸ್ತಿಗೆ 11 ಐಟಮ್ಸ್ನ ರೆಡಿ ಮಾಡಬೇಕು. ಸೊ ಎಲ್ಲದೂ ಸೇರಿಬಿಟ್ಟು 11 ಐಟಮ್ಸೇ ಇದ್ದೇ ಇರುತ್ತೆ. ಆ್ಯಂಡ್ ಸ್ಪೆಷಲ್ ಏನಂದರೆ ಇದೇ ನೋಡಿ, ಹಾಗಲಕಾಯಿ ಆಮಟೆಕಾಯಿ ಗೊಜ್ಜು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಹುಳಿ, ಖಾರ, ಸಿಹಿ, ಕಹಿ ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಕುಂದಾಪುರದವ್ರ ಹತ್ರ ಯಾರ ಹತ್ರ ಹೋಗಿ ಕೇಳಿದ್ರೂ ಇದ್ರ ಬಗ್ಗೆ ಅವ್ರ ಬಾಯಲ್ಲಿ ನೀರೂರೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತಿನ ಊಟ ಹೀಗಿತ್ತು: 4 ಥರದ ಪಲ್ಯ, ಪಾಯಸ, ಹೊಸ್ತು, ಹುಳಿ, ಅನ್ನ, ಸಾಂಬಾರು, ಮತ್ತು ಮನೆಯವ್ರದ್ದೆಲ್ಲ ಆಶೀರ್ವಾದ ತಗೊಂಡು ಹೊಸ್ತಂತೆಕ ಅಂತ ಊಟ ಮಾಡೋದೇ ನಮ್ಮ ಸಂಪ್ರದಾಯ. ನಮ್ಮೂರಲ್ಲಿ ಹೊಸ್ತೂಟವು ಆದಮೇಲೆ ನಾನು, ನನ್ನ ಅಕ್ಕ, ಭಾವ, ತಂಗಿ ಎಲ್ಲ ಸೇರಿಬಿಟ್ಟು ಊನೋ ಆಟ ಆಡಿದ್ವಿ. ತುಂಬ ಮಜವಾಗಿತ್ತು. ಹೀಗೆ ಆಟ ಆಡ್ತಾ ಸಂಜೆನೇ ಆಗಿಬಿಡ್ತು. ಹಬ್ಬ ಅಂದ್ರೇ ಹೀಗೇನೆ ಅಲ್ವಾ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರ್ತೀವಿ, ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿಂತೀವಿ, ಫನ್ ಮಾಡಿಕೊಂಡು, ನಗಾಡಿಕೊಂಡು, ಆಟ ಆಡಿಕೊಂಡು ತುಂಬ ಮಸ್ತ್ ಮಾಡ್ತೀವಿ. ಆ್ಯಂಡ್ ನಿಮ್ಮ ಮನೇಲಿ ಹಬ್ಬ ಹೇಗೆ ನಡೆಯುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ತಿಳ್ಕೊಂಡು ಖುಷಿ ಪಡ್ತೀನಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನಾನು, ನನ್ನ ತಂಗಿ, ಅಕ್ಕ, ಭಾವ ಎಲ್ಲ ಸೇರಿಬಿಟ್ಟು ಸಂಜೆ ಬೀಚ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಊರಿನ ಬೀಚ್ ಹೋಗೋ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆ ಈ ಕಡೆ ಗದ್ದೆಗಳ ಸಾಲು, ಮಿಡಲಲ್ಲಿ ರೋಡು, ಮುಂದೆ ಹೋದರೆ ಸಮುದ್ರ. ಸ್ವರ್ಗಕ್ಕೆ ಒಂದೇ ಒಂದು ಏಣಿ ಅನ್ನಿಸ್ತಾ ಇಲ್ವಾ? ಸ್ವಲ್ಪ ಓವರ್ ಆಯಿತು, ಆದರೂ ನಿಜನೇ ತಾನೇ.
ಒಲವಿನ ಗಡಿಯಲ್ಲಿ ನನ್ನ ಪಾಡಿ ಪ್ರೀತಿ ಚಟ. ಈ ನೀರಿನ ಸ್ಪರ್ಶ ಎಷ್ಟೇ ದೊಡ್ಡವರಿದ್ರೂ ನಾವು ಚಿಕ್ಕವರಾಗಿಬಿಡ್ತೀವಿ ಅಲ್ವಾ. ನಾನು ನನ್ನ ತಂಗಿ ತುಂಬ ಹೊತ್ತು ಬೀಚಲ್ಲಿ ನಡ್ಕೊಂಡು ಆಟ ಎಲ್ಲ ಆಡಿದ್ವಿ. ಆ್ಯಂಡ್ ಇಲ್ಲಿ ನೋಡಿ ಸ್ಟಾರ್ ಫಿಶ್ಶು ತುಂಬ ಅಂದರೆ ತುಂಬ ಬಿದ್ದಿತ್ತು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಒಂದು ಕ್ಲಿಪ್ ತೆಗೆದಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಒಂಥರ ಹಳ್ಳದ ಥರ ಕಾಣಿಸ್ತಾ ಇದೆ, ಬಟ್ ಅದು ಹಳ್ಳ ಅಲ್ಲ. ದೋಣಿನ ಎಳ್ಕೊಂಡು ಬರುವಾಗ ಆ ಭಾರಕ್ಕೆ ಅದು ಸ್ವಲ್ಪ ಕೆಳಗಡೆ ಹೋಗಿರುತ್ತೆ, ಅದು ಹಳ್ಳ ಥರ ಕಾಣಿಸ್ತಿದೆ ಅಷ್ಟೇ. ಇದೆಲ್ಲ ಆದಮೇಲೆ ನಾನು, ನಮ್ಮ ಅಕ್ಕ, ಭಾವ, ನನ್ನ ತಂಗಿ ಎಲ್ಲ ಸೇರಿಬಿಟ್ಟು ಮನೆಯ ಥರ ಎಲ್ಲ ಕಟ್ಟಿದ್ವಿ. ನಾನು ಈ ಥರ ಕಟ್ಟಿದ್ದೀನಿ. ಆ್ಯಂಡ್ ನೀವು ರೇಟ್ ಮಾಡಿ ನನ್ನ ಮನೆ ಹೇಗೆ ಕಟ್ಟಿದ್ದೀನಿ ಅಂತ. ಅದೆಲ್ಲ ಆದಮೇಲೆ ಸನ್ಸೆಟ್ ಆಗೋ ತನಕನೂ ಅಲ್ಲೇ ಇದ್ದು ಸನ್ಸೆಟ್ ನೋಡಿಬಿಟ್ಟು ಮನೆಗೆ ಹೋದ್ವಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿನ ನಾನು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀನಿ. ಈ ದಿನ ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಹಾಗೆ ನೀವು ಕೂಡ ನನ್ನ ಈ ದಿನಾನ ನೋಡಿದ್ದೀರಾ ಅಂದ್ಕೊತೀನಿ. ನಿಮ್ಗೇನು ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಇದೇ ಥರ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ಮತ್ತೆ ಸಿಗುವ. ಬಾಯ್. ನಮ್ಮೂರು ನಾವೆಲ್ಲಿಗೆ ಹೋರು, ನಮ್ಮೂರು ಇದು ನಮ್ಮೂರು, ನೀವೆಂತ ಹೇಳು.